ಡಾಕ್ಟರ್ ಜಿ ಪರಮೇಶ್ವರ್ ಅವರ ಖಾತೆ ಬದಲಾವಣೆಗೆ ಸಂಬಂಧಿಸಿದಂತೆ ಸುದ್ದಿ ಹರಿದಾಡುತ್ತಿದ್ದು, ಈ ಹಿನ್ನೆಲೆ ಸ್ಪಷ್ಟನೆ ನೀಡಿದ ಪರಮೇಶ್ವರ್ ಅವರು, ನಾನು ಯಾವತ್ತೂ ಕೂಡ ಇಂತಹ ಖಾತೆ ಬೇಕು ಎಂದು ಮುಖ್ಯಮಂತ್ರಿ ಅವರನ್ನ ಕೇಳಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದರು. ಶೋಭೆ ತರೋದಿಲ್ಲ, ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ. ನಾನು ಕೇಳಿ ನೇರವಾಗಿ ನಾನು ಉತ್ತರ ಕೊಡ್ತೀನಿ. ಹೌದು, ಆ ಥರ ಇದ್ರೆ ಯಾರು ಹೇಳಿದರು? ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು, ನನ್ನ ಮನೆಯವ್ರ ಹತ್ರನೂ, ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸ್. ಆದರೆ ನೀವು ಆಪ್ತರ ಹತ್ರ ಹೇಳಿದರು, ಖಾತೆ ಬದಲಾಯಿಸಿ ಅಂತ ಹೇಳಿದರು, ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು, ಅವ್ರು ಆಗೋದಿಲ್ಲ, ಅದು ನೀವು ಸುಮ್ಮನೆ ಇದ್ಬಿಡಿ ಅಂದರು. ಯಾರು ಹೇಳಿದ್ದಿಲ್ಲ? ಖಾತೆ ಬದಲಾವಣೆ ಕುರಿತಂತೆ ನಿಮಗೆ ಯಾರು ಹೇಳಿದ್ರು? ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಥವಾ ಯಾರೋ ಹೇಳಿದ್ರು ಎಂಬ ಮಾತು ಬಂದಾಗ ನನ್ನನ್ನು ನೇರವಾಗಿ ಕೇಳಿ ಸ್ಪಷ್ಟಪಡಿಸಿಕೊಳ್ಳಬಹುದಲ್ಲವೇ? ಸುದ್ದಿ ಮಾಡುವ ಮೊದಲು ನನ್ನನ್ನು ನೇರವಾಗಿ ಕೇಳಬಹುದಲ್ಲವೇ ಎಂದರು. ನಾನು 30 ವರ್ಷದಿಂದ ನಿಮ್ಮೊಂದಿಗೆ ಸಂಯಮದಿಂದ ನಡೆದುಕೊಳ್ಳುತ್ತಿದ್ದೇನೆ. ನೀವು ಅಷ್ಟೇ ಗೌರವಿಸಿದ್ದೀರಿ, ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾಶ ಮಾಡುವುದು ಒಳ್ಳೆಯದಾಗಿ ಕಾಣಿಸುವುದಿಲ್ಲ, ಶೋಭೆ ತರುವುದಿಲ್ಲ. ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದರು. ನಮ್ಮನ್ನ ಅಭಿಮಾನಿಗಳು, ಜನ ಅನುಕರಿಸುವವರು ಇದ್ದಾರೆ. ಕ್ಷೇತ್ರದ ಮತದಾರರು ಏನೆಂದುಕೊಳ್ಳುತ್ತಾರೆ? ಮುಂದೆ ಈ ರೀತಿ ಊಹಾಪೋಹ ಸುದ್ದಿ ನಿಮ್ಮ ಕಿವಿಗೆ ಬಿದ್ದಾಗ ನನ್ನನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಬಹುದು ಎಂದು ತಿಳಿಸಿದರು. ನಾನು ಯಾವತ್ತೂ ಇಂಥ ಖಾತೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ. ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈಗ ಈ ಸಂದರ್ಭದಲ್ಲಿ ನಿಮಗೆ ನಾನು ಏನು ಹೇಳಬೇಕಂತ ಗೊತ್ತಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಯಾರು ಹೇಳಿದರು ಇದನ್ನು? ಸೋರ್ಸ್ ಏನು? ತಿಮ್ಮೇಗೌಡನೂ ಹೇಳೋದೆ, ಬೊಮ್ಮೇಗೌಡನೂ ಹೇಳೋದೆ, ನೀವು ಹೇಳೋದೆ. ಯಾರು ಹೇಳಿದ್ರು ನಿಮಗೆ? ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ, ಯಾರೋ ಹೇಳಿದರು, ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ. ನನ್ನನ್ನು ನೇರವಾಗಿ ಕ್ಲಾರಿಫೈ ಮಾಡ್ಬೋದಲ್ಲ ನೀವು? ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀವಿ. ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನು ಕೊಲೆ ಮಾಡೋ ಬದಲು ನೀವು ನನ್ನನ್ನೇ ನೇರವಾಗಿ ಕೇಳಿದರೆ ಹೇಳ್ಬೋದಲ್ಲ. ಸ್ವಲ್ಪ ರೆಸ್ಟ್ರೆಂಟ್ ಇಟ್ಕೊಳ್ಳಿ. ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕೂಡ ನನ್ನ 30 ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಭಾಳ ಸಂಯಮದಿಂದ ನಡ್ಕೊಂಡಿದ್ದೇನೆ. ನೀವು ಅಷ್ಟೇ ನನ್ನನ್ನು ಗೌರವಿಸಿದೆ. ನಾನು ಆಭಾರಿಯಾಗಿದ್ದೇನೆ. ನಾನು ಖಂಡಿತವಾಗಿ ಆಭಾರಿ. ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ, ಅದು ನಿಮ್ಗೆ ಒಳ್ಳೇದು ಕಾಣಿಸುತ್ತೆ. ನಾನು ಯಾವತ್ತೂ ಇಂತಹ ಖಾತೆ ಬೇಕು ಎಂದು ಮುಖ್ಯಮಂತ್ರಿ ಅವರನ್ನ ಕೇಳಿಲ್ಲ. ಬೆಂಗಳೂರಿನಲ್ಲಿ ದುರಾದೃಷ್ಟಕರ ಘಟನೆ ನಡೆದಿದೆ. ಇಂತಹ ಘಟನೆಗಳಾಗಬಾರದು. ಈ ಘಟನೆಯಿಂದ ನಾವು ನೋವನ್ನು ಅನುಭವಿಸುತ್ತಿದ್ದೇವೆ. ಇಂತಹ ಸವಾಲುಗಳನ್ನು ಎದುರಿಸಬೇಕು. ಖಾತೆ ಬದಲಾಯಿಸುವಂತೆ ಮುಖ್ಯಮಂತ್ರಿಯವರು ಸೇರಿದಂತೆ ಯಾರ ಬಳಿಯೂ ಮಾತನಾಡೇ ಇಲ್ಲ. ಇದೆಲ್ಲ ಸತ್ಯಕ್ಕೆ ದೂರವಾಗಿದ್ದು, ಈ ವಿಚಾರವನ್ನ ಯಾರೂ ಕೂಡ ಗಣನೆಗೆ ತೆಗೆದುಕೊಳ್ಳಬಾರದು ಎಂದು ಮನವಿ ಮಾಡಿದರು. ಬಾಬು ಖಾನ್, 9 ಲೈವ್ ನ್ಯೂಸ್, ಬೆಂಗಳೂರು.